ಹಲೋ ಎವ್ರಿವನ್, ವೆಲ್ಕಮ್ ಟು ಪಿ ಕೆ ಕೆಮಿಸ್ಟ್ರಿ. ಲಾಸ್ಟ್ ವಿಡಿಯೋ ಒಳಗಡೆ ನಾನು ಹೇಳಿದ್ದೆ ಗೌರ್ಮೆಂಟ್ 2,000 ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನು GFGC ಮತ್ತು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಹಾಗೂ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜುಗಳೊಳಗಡೆ ತುಂಬ ಕರ್ನಾಟಕದ ಬೇರೆ ಬೇರೆ ಯೂನಿವರ್ಸಿಟಿ ಒಳಗಡೆನೂ ಕಾಲ್ಫಾರ್ಮ್ ಆಗ್ಬೋದು ಅಂತ ಭಾಳ ಜನ ಕೇಳಿದ್ರಿ. ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಮತ್ತು ಎಕ್ಸಾಮ್ ಹೆಂಗೆ ನಡೀತದೆ ಮತ್ತು ಯಾಕೆ ಡಿಲೇ ಆಗತ್ತದ, ಯಾವಾಗ ನೋಟಿಫಿಕೇಶನ್ ಬರ್ಬೋದು ಅಂತ. ಸೊ ಅದ್ರ ಸಲುವಾಗಿ ಈ ವಿಡಿಯೋ ಮಾಡತ್ತೀನಿ. ನೋಡಿರಿ, ಇದು GFGC ಒಳಗಡೆ 826 ವೇಕೆನ್ಸಿ, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಒಳಗಡೆ 941 ಮತ್ತು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳೇ 186 ವೇಕೆನ್ಸಿ ಮತ್ತು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯೂನಿವರ್ಸಿಟಿ ಒಳಗಡೆ 47 ವೇಕೆನ್ಸೀಸ್ ಫಿಲ್ಲಪ್ ಮಾಡಿರಿ ಅಂಥೇಳಿ ಆರ್ಥಿಕ ಇಲಾಖೆ ಗೌರ್ಮೆಂಟಿಗೆ ಸಜೆಸ್ಟ್ ಮಾಡ್ಯದ. ಬಟ್ ಈ 47 ವೇಕೆನ್ಸಿ ಏನದಲ್ಲ ಯೂನಿವರ್ಸಿಟಿ ಆಫ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಳಗೆ ಅದು ಸ್ವಲ್ಪ ಇಶ್ಯೂ ಅದ. ಅದ್ರ ಸಲುವಾಗಿ ಆರ್ಥಿಕ ಇಲಾಖೆ ಗೌರ್ಮೆಂಟಿಗೆ ಮತ್ತೆ ರೀಡೈರೆಕ್ಟ್ ಮಾಡಿದೆ, ಅದ್ರದ್ದೇನೋ ಇನ್ಫಾರ್ಮೇಷನ್ ಕೊಡ್ರಿ ಅಂತೇಳಿ. ಬಟ್ ಅದರ್ ದ್ಯಾನ್ ದಟ್ GFGC ಗೌರ್ಮೆಂಟ್ ಪಾಲಿಟೆಕ್ನಿಕ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಒಳಗಡೆ ಫಿಲ್ಅಪ್ ಮಾಡ್ಕೊಳಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಅದರ್ ಕ್ರೈಟೇರಿಯಾಸ್ ಏನದಾವಲ್ಲ, ದೇ ಆರ್ ಅಕಾರ್ಡಿಂಗ್ ಟು ದಿ AICTE ನಾರ್ಮ್ಸ್ ಪ್ರಕಾರ ಆಗ್ತಾವ. AICTE ಹೆಂಗೆ ರೂಲ್ಸ್ ಅದಲ್ಲ, ಆ ನಾರ್ಮ್ ಹೆಂಗೆ ಅದಲ್ಲ ಅದ್ರ ಪ್ರಕಾರ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಅಂದರೆ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜುಗಳೊಳಗಡೆ ಮಾಸ್ಟರ್ಸ್ ಬ್ಯಾಚುಲರ್ಸ್ ಡಿಗ್ರಿ ಇಂಜಿನಿಯರಿಂಗ್ ಆಗಿದ್ದರೆ ದೇ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ಸ್. ಆ್ಯಂಡ್ ಫಾರ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಮಾಸ್ಟರ್ಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಆಗಿದ್ದರೆ ದೇ ಕ್ಯಾನ್ ಅಪ್ಲೈ ಫಾರ್ ದಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್. ಇನ್ GFGC ನೋಡಬೇಕಾದ್ರೆ 2015 ಒಳಗಡೆ ಒಮ್ಮೆ ನೋಟಿಫಿಕೇಶನ್ ಆಗಿತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇನ್ GFGC. ಅದು KA ಥ್ರೂ ಸೆಲೆಕ್ಷನ್ ಆಗಿತ್ತು. ಅದು ಆಲ್ಮೋಸ್ಟ್ ಅರೌಂಡ್ 800+ ವೇಕೆನ್ಸೀಸ್ ಸಲುವಾಗಿ ನೋಟಿಫಿಕೇಶನ್ ಆಗಿತ್ತು. ಸೊ ಅಲ್ಲಿ ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದರೆ MSc ಆಗಿರಬೇಕು, MSc ವಿತ್ ಅಟ್ಲೀಸ್ಟ್ 55%. MSc ಜೊತೆಗೆ ಅಟ್ಲೀಸ್ಟ್ ಯು ಶುಡ್ ಹ್ಯಾವ್ KCET ಆರ್ ನೆಟ್ ಆರ್ PhD. ಯಾವುದೂ ಒಂದಾಗಿದ್ದರೂ ಯು ಕ್ಯಾನ್ ಅಪ್ಲೈ ಫಾರ್ ದ್ಯಾಟ್ ಎಕ್ಸಾಮ್, KCET ಆರ್ ನೆಟ್ ಆರ್ PhD. ಮತ್ತು ಎಕ್ಸಾಮ್ ಪ್ಯಾಟರ್ನ್ ಹೆಂಗಿತ್ತಂದರೆ ದೇರ್ ವರ್ 4 ಎಕ್ಸಾಮ್ಸ್. ಪೇಪರ್ 1 ಕನ್ನಡ, ಪೇಪರ್ 2 ಇಂಗ್ಲೀಷ್, ಪೇಪರ್ 3 ಜನರಲ್ ನಾಲೆಜ್, ಪೇಪರ್ 4 ಆಪ್ಷನಲ್ ಸಬ್ಜೆಕ್ಟ್. ಪೇಪರ್ 1 ಮತ್ತು ಪೇಪರ್ 2 ಇವು ಜಸ್ಟ್ ಫಾರ್ ಎಲಿಜಿಬಿಲಿಟಿ ಸಲುವಾಗಿ ಅಷ್ಟೊಂದು. ದೇ ಡಿಡ್ ನಾಟ್ ಕನ್ಸಿಡರ್ ದೀಸ್ ಮಾರ್ಕ್ಸ್ ಫಾರ್ ದಿ ಸೆಲೆಕ್ಷನ್ ಲಿಸ್ಟ್. ಓನ್ಲಿ ಜನರಲ್ ನಾಲೆಜ್ 100 ಮಾರ್ಕ್ಸ್ ಮತ್ತು ಆಪ್ಷನಲ್ ಸಬ್ಜೆಕ್ಟ್ 200 ಮಾರ್ಕ್ಸ್ ಅಷ್ಟೇ ಏನು ಮಾಡಿದ್ರು ಅವರು ಕನ್ಸಿಡರ್ ಮಾಡಿ ಲಿಸ್ಟ್ ತಯಾರು ಮಾಡಿ ಅದರ ಪ್ರಕಾರ ಅಪಾಯಿಂಟ್ಮೆಂಟ್ ಆಗಿತ್ತು. ದ್ಯಾಟ್ ವಾಸ್ ಅ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಇಂಟರ್ವ್ಯೂ ಇದ್ದಿರಲಿಲ್ಲ. ಇಂಟರ್ವ್ಯೂ ಇಲ್ಲದೆ ಏನು ಮಾಡಿದ್ರು, ಡೈರೆಕ್ಟ್ ಬೇಸ್ಡ್ ಆನ್ ದಿಸ್ ಮೆರಿಟ್ ಲಿಸ್ಟ್ ಸೆಲೆಕ್ಷನ್ ಆಗಿತ್ತು. ಸೇಮ್ ಏನಾಗಿತ್ತು ಅಂದರೆ ಇಯರ್ 2021 ಒಳಗಡೆ 1742 ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ GFGCಗೆ ಕಾಲ್ಫಾರ್ಮ್ ಆಯಿತು. ಅದು ಸೇಮ್ ಏನಂದರೆ ಇಲ್ಲಿ ಏನು ಸ್ವಲ್ಪ ಚೇಂಜಸ್ ಏನಿತ್ತು ಎಕ್ಸಾಮಲ್ಲಿ. ಪೇಪರ್ 1 ಮತ್ತು ಪೇಪರ್ 2 ಸೇಮ್ ಇತ್ತು. 100 ಮಾರ್ಕ್ಸ್ 2 ಅವರ್ಸ್ ಎಕ್ಸಾಮ್ ಇತ್ತು. ಕನ್ನಡ 100 ಮಾರ್ಕ್ಸ್ 2 ಅವರ್ಸ್, ಇಂಗ್ಲೀಷ್ 100 ಮಾರ್ಕ್ಸ್ 2 ಅವರ್ಸ್. ಮತ್ತು ಕಂಪಲ್ಸರಿ ಪೇಪರ್ಸ್ ಏನು ಪೇಪರ್ 3 ಇತ್ತಲ್ಲ ಜನರಲ್ ನಾಲೆಜ್, ದ್ಯಾಟ್ ವಾಸ್ ಫಾರ್ 50 ಮಾರ್ಕ್ಸ್. ಅದು ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಇತ್ತು. ಆ್ಯಂಡ್ ಪೇಪರ್ 4 ಆಪ್ಷನಲ್ ಸಬ್ಜೆಕ್ಟ್ ದ್ಯಾಟ್ ವಾಸ್ ಫಾರ್ 250 ಮಾರ್ಕ್ಸ್ ಫಾರ್ 3 ಅವರ್ಸ್ಗೆ ಎಕ್ಸಾಮ್ ಇತ್ತದು. ಸೊ 1 and 2 ಪೇಪರ್ 1 and 2 ಓನ್ಲಿ ಫಾರ್ ಕ್ವಾಲಿಫೈಯಿಂಗ್. 30% ನೀವು ಒಂದರೊಳಗಡೆ ಮಾಡಿರಬೇಕು. ಟೋಟಲ್ 35% ಮಾಡಿದರೆ ಏನಾಗ್ತದೆ, ಕಂಪಲ್ಸರಿ ಕ್ವಾಲಿಫೈಯಿಂಗ್ ನೇಚರ್ ಇತ್ತು. ಲಿಸ್ಟ್ ಮಾಡಬೇಕಾದ್ರೆ ಏನು ಕನ್ಸಿಡರ್ ಮಾಡಿದ್ರೆ ಅಂದರೆ ಪೇಪರ್ 3 ಮತ್ತು ಪೇಪರ್ 4 ಅಷ್ಟೇ ಕನ್ಸಿಡರ್ ಮಾಡಿ ಮೆರಿಟ್ ಲಿಸ್ಟ್ ಮಾಡಿ ಅದ್ರ ಪ್ರಕಾರ ಸೆಲೆಕ್ಷನ್ ಆಗಿತ್ತು. ಸೊ ಇದೇ ಪ್ರಕಾರ ಹೋದರೆ ಏನಾಗ್ತದೆ, ಈ ಸಾರಿನೂ ಕಾಲ್ಫಾರ್ಮ್ ಆದಮೇಲೆ ಇದೇ ಫಾರ್ಮ್ಯಾಟನ್ನು ಅವರು ಫಾಲೋ ಮಾಡ್ಬೋದು. ಅದಕ್ಕೆ ಜನರಲ್ ನಾಲೆಜ್ ಮತ್ತು ಆಪ್ಷನಲ್ ಸಬ್ಜೆಕ್ಟ್ ಆರ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಇನ್ ದಿ ಮೆರಿಟ್ ಲಿಸ್ಟ್. ಸೊ ವೇಕೆನ್ಸೀಸ್ ಭಾಳ ಕಡಿಮೆ ಆಗ್ತಾವೆ. ಇಲ್ಲಿ 1280 ವೇಕೆನ್ಸಿ ಇತ್ತು 2021ನಲ್ಲಿ. ಬಟ್ ಈಗ ಈ ಸಾರಿ 800+ ಇರೋದ್ರಿಂದ ಸ್ವಲ್ಪ ವೇಕೆನ್ಸಿ ವೇರಿಯೇಷನ್ ಆಗ್ಬೋದು. ಮತ್ತು ದಿಸ್ ಈಸ್ ದಿ ಸೆಲೆಕ್ಷನ್ ಕ್ರೈಟೇರಿಯಾ ಆ್ಯಂಡ್ ದಿ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಮತ್ತು ಭಾಳಷ್ಟು ಜನ ಕೇಳತ್ತಿದ್ರಿ ಈ ನೋಟಿಫಿಕೇಶನ್ ಯಾವಾಗ ಬರ್ಬೋದು ಅಂತ, ಎಕ್ಸ್ಪೆಕ್ಟೆಡ್ ಡೇಟ್ ಅಂತ. ಯಾಕೆ ಡಿಲೇ ಆಗತ್ತಂದ್ರೆ ಇದಷ್ಟೇ ಐತಲ್ಲ, ಭಾಳಷ್ಟು ವೇಕೆನ್ಸೀಸ್ ಭಾಳಷ್ಟು ನೋಟಿಫಿಕೇಷನ್ಸ್ ಹೋಲ್ಡ್ ಒಳಗಡೆ ಇದಾವೆ. ಯಾಕೆ ಡಿಲೇ ಆಗತ್ತದಂದರೆ ಕರ್ನಾಟಕ ಗೌರ್ಮೆಂಟ್ ರಿಸರ್ವೇಷನ್ ಸ್ವಲ್ಪ ವೇರಿಯೇಷನ್ ಆಗಿರೋದು, ಅಂದರೆ 56% ಆಗಿರೋದ್ರಿಂದ ಅದು ಕೋರ್ಟ್ ಒಳಗಡೆ ಅದ. ಅದು ಯಾವಾಗ ಫೆಬ್ರವರಿ 12ನೇ ತಾರೀಕು ಹಿಯರಿಂಗ್ ಅದ. ಆ ಹಿಯರಿಂಗಲ್ಲಿ ಗೌರ್ಮೆಂಟಿಗೆ ಅವರು ಅಫಿಡೇವಿಟ್ ಕೇಳ್ಯಾರ. ಮೀನ್ಸ್ ಗೌರ್ಮೆಂಟ್ ಹ್ಯಾಸ್ ಟು ಸಬ್ಮಿಟ್ ದಿ ಅಫಿಡೇವಿಟ್ ಇನ್ ಅಕಾರ್ಡಿಂಗ್ ಟು ದಿಸ್ ಚೇಂಜಸ್ ಇನ್ ದಿ ರಿಸರ್ವೇಷನ್.
ಈ ರಿಸರ್ವೇಷನ್ ಏನು ಚೇಂಜ್ ಮಾಡಿದಾರಲ್ಲ ಅದ್ರ ಪ್ರಕಾರ ಅವರು ಅಫಿಡವಿಟ್ ಸಬ್ಮಿಟ್ ಮಾಡಬೇಕು. ಆ ಅಫಿಡವಿಟ್ ಹೆಂಗೆ ಸಬ್ಮಿಟ್ ಮಾಡ್ತಾರಲ್ಲ ಅದನ್ನು ನೋಡ್ಕೊಂಡು ಕೋರ್ಟ್ ರೀಡೈರೆಕ್ಟ್ ಮಾಡ್ತದೆ ಇವರಿಗೆ. ಅದ್ರ ಮೇಲೆ ಈ ನೋಟಿಫಿಕೇಷನ್ಸ್ ಯಾವಾಗ ಆಗ್ಬೋದು ಅಂತ ಹೇಳಿ ಡಿಸೈಡ್ ಆಗ್ತದೆ. ಮೋಸ್ಟ್ ಪ್ರೊಬೆಬಲಿ ಬೇಗನೂ ಆಗ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದಿ ಅಫಿಡವಿಟ್ ಏನು ಸಬ್ಮಿಟ್ ಮಾಡ್ತದೆ ಬೈ ಕರ್ನಾಟಕ ಗೌರ್ಮೆಂಟ್, ಅದ್ರ ಮೇಲೆ ಡಿಪೆಂಡ್ ಅದ. ಸೊ ವೇಟ್ ಮೋಸ್ಟ್ ಪ್ರೊಬೆಬಲಿ ಬೇಗನೂ ಆಗ್ಬೋದು, ಅಥವಾ ಕೆಸೆಟ್ಗಿಂತ ಮುಂಚೆನೇ ಆಗ್ಬೋದು, ಅಥವಾ ಕೆಸೆಟ್ ಆದಮೇಲೂ ಆಗ್ಬೋದು. ಸೊ ಬಟ್ ಏನು ಇದೊಂದೇ ಅಲ್ಲ, ಭಾಳಷ್ಟು ನೋಟಿಫಿಕೇಷನ್ಸ್ ವೇಟಿಂಗ್ ಒಳಗಡೆ ಅದಾವ, ಎಲ್ಲನೂ ಬೇಗ ಆಗ್ತಾವೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಮತ್ತು ಭಾಳ ಜನ ಕೇಳಿದ್ರಿ ಸೆಲೆಕ್ಷನ್ ಪ್ರೊಸೀಜರ್ಸ್ ಆ್ಯಂಡ್ ಎಲಿಜಿಬಿಲಿಟಿ ಇನ್ ದಿ ಯೂನಿವರ್ಸಿಟೀಸ್ ಹೆಂಗಂತ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದೊಳಗಡೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.